one big round of applause. Because ನಾವು ಮನೆಯಲ್ಲೆಲ್ಲ ಒಂದು ಆಗೋದಿಲ್ಲ, ಅರ್ಧ ಕನ್ನಡ ಆದಮೇಲೆ ಕೂತ್ಕೊಳ್ಳೋ ಕೂಡಲೇ ಇಲ್ಲ ಅಂತ ನಾವು ಕೂರಿಸಿ ಹೇಳ್ಕೊಡ್ಬೇಕು ಅಂದರೆ ಟೀಚಿಂಗ್ ಸ್ಟಾಫ್ಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮತ್ತು ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ kids are able to study in this healthy, tidy environment ಅಂದ್ರೆ ಅವರು ರೆಗ್ಯುಲರ್ ಕ್ಲೀನಿಂಗ್ ಇದೆಲ್ಲಾನು ಮಾಡ್ತಿದ್ದಾರೆ ಅಂದರೆ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಮ್ಮ ಪೇರೆಂಟ್ಸ್ ನಾವೆಲ್ಲ ಮೊಬೈಲ್ ಕೊಡ್ತೀವಿ ಮಕ್ಕಳಿಗೆ, ಕರೆಕ್ಟ್ ಇಲ್ಲಾಗ ಊಟ ಮಾಡಲ್ಲ ಮ್ಯಾಮ್, ನಿದ್ದೆ ಮಾಡಲ್ಲ ಮ್ಯಾಮ್, ನಮ್ಮ ಟಿವಿ ನೋಡಕ್ ಬಿಡಲ್ಲ ಮ್ಯಾಮ್, ನಾವು ಸೀರಿಯಲ್ ನೋಡ್ಬೇಕು, ಗಲಾಟೆ ಮಾಡ್ತಾರೆ ಮ್ಯಾಮ್ ಅಲ್ವಾ. ಸೊ ನೀವು ಮೊಬೈಲ್ ಹೇಳ್ಕೊಡೋದು ನನಗೆ ಅರ್ಥ ಆಗಲ್ಲ, ಅಷ್ಟು ಕ್ವಶನ್ಸ್ ಕೇಳ್ತಾರೆ ಮತ್ತೆ ಅವರ ಆನ್ಸರ್ ಹೇಳ್ತಾರೆ. ಸೊ ಎಲ್ಲಾ ಸ್ಟಾಫ್ಗಳು ತುಂಬಾ ಥ್ಯಾಂಕ್ಸ್, ಯಾಕೆಂದ್ರೆ ಅವರು ಕೂಡ ಹೇಳ್ತೀರಾ ಅದೇ ತುಂಬಾ ಇದೆ. ಬಟ್ ನಾವು ಸ್ಕೂಲಲ್ಲಿ ಆಗಿದ್ದು ನಮ್ಮ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ನಿಜವಾಗ್ಲೂ ಪ್ರೌಡ್ ಫೀಲ್ ಮತ್ತೆ ಅವ್ರಿಗೆ ಟೀಚ್ ಮಾಡೋ ಟೀಚರ್ಸ್ first standard also. And then I realized that language could also be explained to the students with teaching aids. ಮ್ಯಾಥ್ಸ್ ಬಂದು ಭಾಳ ಹೇಳ್ಕೊಡ್ತೀನಿ ನಿನಗೆ ಅಂದ್ರೆ ಬೇಡ ಮಮ್ಮಿ ನಾನು ನನಗೆ ಗೊತ್ತೈತಿ ನಾ ಮಾಡ್ತೀನಿ. ಯಾವಾಗ ಮ್ಯಾಥ್ಸ್ ಅಲ್ಲಿ ಭಾಳ ಇಂಪ್ರೂವ್ ಆಗಿದೆ ಇಡೋಯಿಂದ. ಮತ್ತೆ ರಾತ್ರಿ ಕೂತ್ಕೊಂಡು ಅಂತ ಆದ್ರೆ ಹೇಳ್ತಿದ್ರೆ ಶುರು ಮಾಡಿದಾಗ ನಿಲ್ಲಿಸ್ತಾನೆ ಇಲ್ಲ. ಆಮೇಲೆ ಮತ್ತೆ ವಿಡಿಯೋ ಮಾಡಿರ್ತಾರೆ ಗ್ರೂಪಲ್ಲಿ ಅಂತ ಅವರೆಲ್ಲ ಬೇರೆ ಇಂಟರ್ನ್ಯಾಷನಲ್ ಸ್ಕೂಲು ಆ ಸ್ಕೂಲು ಯುರೋಪ್ ಕಿಡ್ಸಿ ಅವ್ರಿಗೆ ಬರೆಯಕ್ಕೆ ಶುರು ಮಾಡಿಲ್ಲ. ಇವರು ಟೇಬಲ್ಸ್ ಇಷ್ಟು ಮೊನ್ನೆ ಬಂದ್ಮೇಲೆ ನನ್ನ ಮಗ ಆಕ್ಚುಲಿ ತುಂಬಾ ಇಂಪ್ರೂವ್ ಆಗಿದೆ. ನನಗಂತೂ ನಮ್ಮ ಬಿಸ್ನೆಸ್ ಇಂಜಿನಿಯರ್ ಚೆನ್ನಾಗಿ ಮಾತಾಡ್ತಾ ಇದ್ರು. ಆಕ್ಚುಲಿ ಮೌನ ಮೇಡಮ್ ಗೊತ್ತು, ದಿಶಾಂಕ್ ಕಂಪನಿ ಮಗ ಹೆಸರು. 9 ಹೆಂಗೆ ಫೇಮಸ್ ಇರ್ತಾರೆ. ಇದರಿಂದ ತುಂಬಾ ಇಂಪ್ರೂವ್ ಹೇಳಿದ್ಮೇಲೆ ಆದ್ಮೇಲೆ ನಾವು ಎಷ್ಟೋ ಸಲ ಮೌನ ಮೇಡಮ್ ಮಾತಾಡಿದ್ರಿ, ಮೇಡಮ್ ಏನ್ ಇಷ್ಟು ತುಂಬಾ ತಪ್ಪು ಆಗ್ತಾ ಇದೆ ಅಂತ. ಬಟ್ ಆದ್ಮೇಲೆ ಗೊತ್ತಾಯ್ತು ನಮ್ಗೆ ಬೇಗ ಇಷ್ಟು ಬೇಗ ಇವತ್ತಿಂದಲೇ ನಾವು ಕಾಪಾಡ್ಕೊಂತ ಹೋದ್ರೆ ಇನ್ನು ಒಂದು ಬೇರೆ ಲೆವೆಲ್ಗೆ ನಮ್ಮ ದೇಶ ಒಂದು ಮುಟ್ಟುತ್ತೆ ಅನ್ನೋದು ಈ ಸ್ಕೂಲ್ ಮುಖಾಂತರ ನಾವು ತಲ್ಕೋಬೇಕಾಗಿದೆ. ಯಾಕಂದ್ರೆ ನಾವೇ ಹೇಳಲ್ಲ ಶ್ಲೋಕ. Which flag is this? Mark flag. Australia flag. Parents help the children's note. ಇದು ಹೇಳ್ತೀರಾ? ಇದು no children's ಸ್ಟೇಟ್ ವಿಭಾಗದಲ್ಲಿ ಆಕ್ಟಿವಿಟಿ ಬೇಸ್ ಒಂದು ಕ್ರೀಡಾ ಶಿಕ್ಷಣವನ್ನು ಹಮ್ಮಿಕೊಳ್ಳಲಾಗಿದೆ. ಹೋದ ವರ್ಷ 3kg, LKG, UKG ಮಾತ್ರ ಇತ್ತು. ಈ 2025ಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಕ್ರೀಡಾ ಶಿಕ್ಷಣವನ್ನು ಮುಂದುವರಿಸಲಾಗುತ್ತದೆ. ತದನಂತರ 3 ಮತ್ತು 4ನೇ ತರಗತಿಗಳಿಗೆ ಕ್ರೀಡಾವನ್ನು ನಾವು ಹೊಂದಿಕೊಳ್ತೇವೆ. ಈ ಒಂದು ಉದ್ದೇಶ ಇಷ್ಟೇ, ಆಕ್ಟಿವಿಟಿ ಬೇಸ್ ಅಂದ್ರೆ ಚಟುವಟಿಕೆ ಆಧಾರಿತ ಪಾಠವನ್ನ ಮಕ್ಕಳು ಆ ಒಂದು ಸ್ಪರ್ಶ ಮಾಡಿ ಇದು ಟ್ರಯಾಂಗಲ್, ಇದು ಸಿಲಿಂಡರ್, ಇದು ಸರ್ಕಲ್ ಅಂತ ಹೇಳಿದ ತಕ್ಷಣ ಅಥವಾ ಯಾವುದೇ ಒಂದು ಭೂಪಟದಲ್ಲಿ ಗುರುತಿಸುವ ನಕ್ಷೆಗಳ ಹೆಸರನ್ನಾಗಬಹುದು, ಅದು ಒಂದು ಟೇಬಲ್ಸ್ ಆಗ್ಬೋದು, ಅತಿ ವೇಗವಾಗಿ ಕಲಿಯುವ ಒಂದು ಸಾಧನೆ ಈ ಒಂದು ಕ್ರೀಡಾ ಇದರಲ್ಲಿ ಇರ್ತದೆ. ಆದ್ದರಿಂದ ನಮ್ಮ ಪೋಷಕರಲ್ಲಿ ಕೇಳ್ಕೊಡೋದಿಷ್ಟೇ,
ತಮ್ಮ ಒಂದು UPS ಸಂಸ್ಥೆಗೆ ಸ್ಟೇಟ್ ವಿಭಾಗಕ್ಕೆ ತಮ್ಮ ಎಲ್ಲ ಚಿಕ್ಕ ಮಕ್ಕಳನ್ನ PKG ಮಕ್ಕಳಿಂದ ಹಿಡಿದು ಎಲ್ಲ ತರಗತಿ ಮಕ್ಕಳಿಗೆ ಸೇರಿಸಲು ದಾಖಲೆ ಮಾಡಲು ಅನುವು ಮಾಡಿಕೊಳ್ಬೇಕು. ನೀವು ಅಕ್ಕಪಕ್ಕ ಇರುವ ಎಲ್ಲ ನಿಮ್ಮ ಸಂಬಂಧಿಕರಿಗೆ ಹೇಳಿ ನಮ್ಮ ಶಾಲೆಗೆ ದಾಖಲೆ ಮಾಡಬೇಕು ಅಂತ ಮಕ್ಕಳು ತಮ್ಮಲ್ಲಿ ಕೇಳ್ಕೊಳ್ತೀನಿ. Efforts as next effort parents should. They will be school. They will having a timing from around 9 to 3:30. They will spend about 4 to 5 hours in the school. In 24 hours, 5 hours called 19 hours. They will be with you only. You are the first teacher. Second, are Mata Pita Guru, father, mother, Guru. Next only. So, how many hours they are spending? What they learn, you should check up in the house. How fast they learn. Today I saw the parents are telling about your comments. ನನ್ನ ಮಗಳಿಗೆ ಚೆನ್ನಾಗಿ ನನ್ಗೆ ಗೊತ್ತಿಲ್ಲ ಇವಾಗ ಹೇಳ್ತಾರೆ ಎಲ್ಲ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. I know this AP school past 16 years I am associated with school. Each and every parent, each and every ಬಂದಿದ್ದೀರಾ. ಸ್ವಲ್ಪ ತಡ ಆಗಿದೆ. ಕೆಲವು ಟೈಮಿಂಗ್ಸಲ್ಲಿ ನೀವೆಲ್ಲ ಹೋಗ್ತಿರೋ ಎಲ್ಲ ಮಕ್ಕಳ ಹತ್ರ ಹೋಗಿ ನೀವು ಏನೇನು ಕಲ್ತಿದ್ದಾರೆ, ಎಷ್ಟು ಚುರುಕಾಗಿದ್ದಾರೆ, ಎಷ್ಟು ಇದಾಗಿದೆ ಅಂದರೆ ನಾನು ನಿಮ್ಮ ಮಾತನ್ನು ಕೇಳಿದ್ರೆ ನನಗೆ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಖುಷಿ ಆಗ್ತಾ ಇದೆ. ಖಂಡಿತ ಇವತ್ತು ಏನು ನಮ್ಮ ಏಕೆ ಶಾಲೆ ನಮ್ಮ ಪೋಷಕರಿಗೆ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸನ ಕೊಡಬೇಕು ಅಂತ ಒಂದು ಹೆಜ್ಜೆಯನ್ನು ಇಟ್ಟು ಒಂದು ಸತತ ಪ್ರಯತ್ನ ಮಾಡ್ತಿದ್ದಾಗ ಕ್ರೀಡಾದವ್ರು ಬಂದು ನಮ್ಮ ಭೇಟಿ ಮಾಡಿದಾಗ ನಾನು ಬುಕ್ಗಳನ್ನ ಪುಸ್ತಕಗಳೆಲ್ಲ ತಗೊಂಡು ಈಗ ನಮ್ಗೆ ಫೆಬ್ರವರಿ ಮಾರ್ಚ್ ಬಂದಿದೆ ಅಂದ್ರೆ ಬೇರೆ ಬೇರೆ ಬುಕ್ಸ್ಗಳು ಪಬ್ಲಿಕೇಶನ್ಸ್ ಅವ್ರು ಬಂದು ಆಫೀಸಲ್ಲಿ ಭೇಟಿ ಆಗ್ತಾ ಇರ್ತಾರೆ. ಸರ್ ಈ ಬುಕ್ಸ್ ತಗೊಳ್ಳಿ, ಈ ತರ ಇದಾಗ್ತಿದೆ ಅಂತೆಲ್ಲ ಬಂದ್ ಮಾಡ್ತಿರ್ತಾರೆ. ಸೊ ಎಲ್ಲ ಆ್ಯಪ್ಸು ಎಲ್ಲ ಇದನ್ನು ನಾವು ನೋಡ್ತಿದ್ವಿ. ಸೊ ಎಲ್ಲಾದ್ರೂ ನಾನು ನೋಡಿದಾಗ ಈ ಕ್ರೀಡಾ ತಗೊಂಡಾಗ ನಮಗೆ ತುಂಬಾ ಖುಷಿ ಆಯ್ತು. ಅದು ಏನದು ಮೆಟೀರಿಯಲ್ಸ್ ಇದೆ APS ಸಂಸ್ಥೆಯಲ್ಲಿ ಕ್ರೀಡೋ ಆ್ಯಕ್ಟಿವಿಟಿ ಬೇಸ್ ಮೇಲೆ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಯಾವ ರೀತಿ ನಾವು ಕೈಗೊಂಡಿದ್ದೀವಿ ಅಂತಂದರೆ PKGಯಿಂದ LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಈ ಸಾಲಿನಲ್ಲಿ ಒಂದು ಕ್ರೀಡೋ ಆ್ಯಕ್ಟಿವಿಟಿ ಬೇಸನ್ನು ನಾವು ಈ ಒಂದು ಸಾಲಿನಲ್ಲಿ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಉದ್ದೇಶ ಇಷ್ಟೇ. ಆ್ಯಕ್ಟಿವಿಟಿ ಬೇಸ್ ಅಂದರೆ ಮಕ್ಕಳ ಕಲಿಕೆಗೆ ತಕ್ಕಂತೆ ಪಾಠೋಪಕರಣಗಳನ್ನು ಬಳಸಿ ಈ ಒಂದು ಕಲಿಕೆಯನ್ನು ಮಕ್ಕಳಿಗೆ ನಾವು ಕಲಿಸೋದು APS ಸಂಸ್ಥೆ ಶಾಲೆಯಲ್ಲಿ. ಆದ್ದರಿಂದ ಈ ಒಂದು ಸಂಸ್ಥೆಗೆ ಹೆಚ್ಚು ಪೋಷಕರು ಗಮನ ಹರಿಸಿ ವಿದ್ಯಾಭ್ಯಾಸದ ಬಗ್ಗೆ ನಾವು ಹೆಚ್ಚು ಮಕ್ಕಳನ್ನು ದಾಖಲೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೋರ್ತೀನಿ. ಕ್ರೀಡೋ ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ನಮ್ಮ ಪೇರೆಂಟ್ಸ್ ಎಲ್ಲ ಇವತ್ತು ತುಂಬ ಖುಷಿಪಟ್ಟರು. ನಾವು ಕ್ರೀಡೋ ಸರ್ಕುಲಮ್ ತಗೊಂಡಾಗ ಆ ಒಂದು ಏನು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ, ಬೆಳಗ್ಗೆ ಪಾಠ ಮಾಡ್ತಾರೆ, ಮಧ್ಯಾಹ್ನ ಅದೇ ಏನು ಕಲ್ತಿರ್ತಾರೋ ಅದ್ರದ್ದು ಸ್ಟಡಿ ಮೆಟೀರಿಯಲ್ ಲ್ಯಾಬಲ್ಲಿ ಕರ್ಕೊಂಡು ಹೋಗಿ ಅದನ್ನು ತೋರಿಸಿ ಮಕ್ಕಳಿಗೆ ಶೇಪ್ಸು, ಪಿಕ್ಚರ್ಸು ಎಲ್ಲ ತೋರಿಸಿ ಏನಾಗುತ್ತೆ ಅಂದರೆ ಮಕ್ಕಳು ಆ್ಯಕ್ಟಿವ್ ಮಾಡ್ಕೊಳ್ತಾರೆ ಮತ್ತು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಅದರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಎಜುಕೇಷನ್ನು, ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅವ್ರಿಗೆ ಒಂದು ಕಲಿಕೆ ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅದು ಈಸಿ ಆಗುತ್ತೆ ಮಕ್ಕಳಿಗೆ. ನೆನಪಿನ ಶಕ್ತಿ ಆಗಲಿ, ನೋಡಿದಾಗ ಅದೇನು ಬಸ್ ಅಂದರೆ ಏನು ಅಂತ ಪಿಕ್ಚರ್ ನೋಡಿದಾಗ, ಮತ್ತು ಏನು ಪಾರ್ಟ್ಸ್ ಆಫ್ ದಿ ಫಿಶ್ಶು, ಮತ್ತು ಸ್ಟೇಟ್ಸ್ ಆಫ್ ದಿ ಇಂಡಿಯಾ ಮತ್ತು ಕಾಂಟಿನೆಂಟ್ಸ್ ಆಫ್ ದಿ ವರ್ಲ್ಡು, ಸೊ ಪ್ರತಿಯೊಂದನ್ನು ನೋಡಿ ಕಲಿತಾಗ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಅವ್ರಿಗೆ ಆಸಕ್ತಿ ಜಾಸ್ತಿ ಬರುತ್ತೆ, ಯಾವುದೇ ಗೊಂದಲಗಳಿರೋದಿಲ್ಲ. ಸೊ ಅದರಿಂದ ನಾವು ಅದೇ ಮತ್ತು ಇದನ್ನು ಒಂದು 2-3 ವರ್ಷದಿಂದ ನಾವು ತೊಗೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀವಿ. 2-3 ವರ್ಷದಿಂದನೂ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಲ್ಲ ಪೇರೆಂಟ್ಸ್ ಫೀಡ್ಬ್ಯಾಕ್ ತೊಗೊಂಡಾಗ ಸರ್ ಕ್ರೀಡೋ ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತ ಅವರು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿದ್ರು. ನಾವು ಕ್ರೀಡೋ ಟೀಮ್ ಜೊತೆ ಮಾತಾಡಿ ನೆಕ್ಸ್ಟ್ 25-26ಗೆ ಏನು ಮಾಡ್ತಿದ್ದೀವಿ ಅಂದರೆ ನಾವು ಈವರೆಗೂ PKGಯಿಂದ UKGವರೆಗೂ ಮಾತ್ರ ಇತ್ತು ಕ್ರೀಡೋ ಸರ್ಕುಲಮ್ಮ. ಈ ವರ್ಷ ನಾವು ಅದನ್ನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಕಮ್ಮಿಂಗ್ ಡೇಸಲ್ಲಿ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀವಿ.
ಸೊ ಅವಾಗ ಏನಾಗುತ್ತೆ ಅಂದರೆ ಪ್ರಿ KG ಇಂದ 4th ಸ್ಟ್ಯಾಂಡರ್ಡ್ವರೆಗೂ ಈ ಕ್ರೀಡಾ ಸರ್ಕುಲಮ್ಮಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಳ್ಳೆ ಫೌಂಡೇಶನ್ ಬರುತ್ತೆ. ವಿದ್ಯಾಭ್ಯಾಸಕ್ಕೆ ಏನಾಗುತ್ತೆ, ಒಳ್ಳೆ ಫೌಂಡೇಶನ್ ಬಂದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಅವ್ರಿಗೆ ಮ್ಯಾಥ್ಸು, ಈ ಸೈನ್ಸು ಏನೋ ಅವ್ರಿಗೆ ಕಠಿಣ. ಬಟ್ ಏನು ಅಂದರೆ ಆ ಕ್ರೀಡೋ ಅನ್ನೋದ್ರಲ್ಲೇ ಒಂದು ಮಹತ್ವ ಇದೆ. ಎಂದು ಕ್ರೀಡೆ ಅಂದರೆ ಕಲಿಕೆಯಲ್ಲಿ ಆಟದಲ್ಲಿ ಕಲಿಕೆ ಅಲ್ವಾ? ಯಾಕೆ ಅಂದರೆ ನಾವು ಆಡ್ತಾ ಕಲಿಯೋದು ಅಂದರೆ ತುಂಬ ಈಸಿ. ಮಕ್ಕಳು ಈಗ ಯಾಕೆ ಅಂದರೆ ನಾವು ಮನೆಯಲ್ಲಿ ಚೇರ್ ಮೇಲೆ ಕೂರಿಸ್ತೀವಿ, ಸ್ಕೂಲಲ್ಲಿ ಚೇರ್ ಮೇಲೆ ಕೂರಿಸ್ತೀವಿ, ಬಟ್ ಅದಕ್ಕೊಂದು ಆಕ್ಯುಪಂಕ್ಚರ್ ಒಂದು ಮಕ್ಕಳಿಗೆ ಒಂದು ಆಕ್ಯುಪಂಕ್ಚರ್ ವರ್ಕ್ ಆಗ್ತಿಲ್ಲ. ಬಟ್ ಏನಾಗ್ತೈತೆ ಅಂದರೆ ಇವಾಗ ಈಗಿನ ಮಕ್ಕಳು ಆಟ ಆಡ್ತಾ ಇಲ್ಲ, ನಲಿತಾ ಕಲಿತಾ ಇಲ್ಲ, ಓದ್ತಾ ಆಡ್ತಾ ಇಲ್ಲ, ಏನಿಲ್ಲ. ಬಟ್ ಏನಾಗಿದೆ ಅಂದರೆ ಇವಾಗ ಬರೀ ಓದು ಬರಿ, ಮನೇಲಿ ಬಂದರೆ ಟ್ಯೂಷನ್, ಸ್ಕೂಲಲ್ಲಿ ಬಂದರೆ ಓದು. ಬಟ್ ಈ ಕ್ರೀಡೆ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ತುಂಬ ಒಳ್ಳೆ ಮಹತ್ವ ಇದೆ. ಬಟ್ ಯಾಕೆಂದರೆ ಎಲ್ಲಿ ಆಟದ ಮೈದಾನಗಳು ಜಾಸ್ತಿ ಇರ್ತಾವೋ ಅಲ್ಲಿ ಹಾಸ್ಪಿಟ್ಲ್ಗಳು ಕಮ್ಮಿ ಇರ್ತವೆ. ಎಲ್ಲಿ ಆಟದ ಮೈದಾನಗಳು ಇರಲ್ವೋ ಅಲ್ಲಿ ಬೀದಿಗೂ ಕೇರ್ಗೂ ಒಂದೊಂದು ಹಾಸ್ಪಿಟ್ಲ್ಗಳು ಇರ್ತವೆ. ಆದ್ದರಿಂದ ಎಲ್ಲ ಪೋಷಕರಿಗೆ thanks to our management, they are giving this Credo curriculum very nice. Children are very interested to Credo curriculum. ಅವರು ಇದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಮಕ್ಕಳು ಅದನ್ನು ಟಚ್ ಮಾಡಿ ಕಲಿತಾ ಇದ್ದಾರೆ, ತುಂಬಾ ಕಲಿತಿದ್ದಾರೆ ಮಕ್ಕಳು. ನಮಗೂ ಅಷ್ಟೇ, ನಾವು ಅದರಿಂದ ತುಂಬಾ ಕಲ್ತಿದ್ದೀವಿ. ಇದೇ ಥರ ಸಪೋರ್ಟು ನಮಗೆ ಮ್ಯಾನೇಜ್ಮೆಂಟ್ ಕೊಡ್ತಾ ಇರಲಿ. ಮತ್ತು ಕ್ರೀಡೆ ತಗೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದೆ ಮಕ್ಕಳಿಗೆ. ಏನೇನು ಕಲ್ತಿದ್ದಾರೆ ಮೇಡಮ್ ಮಕ್ಕಳು ಟಚ್ ಮಾಡಿ ಅದರಿಂದ ಈಗ ಟೇಬಲ್ಸ್ ಆಗಲಿ, ಈಗ LKG ಮಗು 2 1 2 ಇಂದ 9 1ವರೆಗೂ ಹೇಳ್ತಿದ್ದಾರೆ ಟಚ್ ಮಾಡಿ, ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು. ಮತ್ತು ಇದು ಶೇಪ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ವರ್ಡ್ಸು ಅವರು ಮಕ್ಕಳಿಗೆ ಫೋನಿಕ್ಸಿಂದ ಆಟೋಮೆಟಿಕ್ ವರ್ಡ್ಸ್ ರೀಡ್ ಮಾಡೋದು. ಸ್ಕೂಲ್ ಬಗ್ಗೆ ತುಂಬ ಕಾಳಜಿ ಆಮೇಲೆ ಹೆಮ್ಮೆ ಇದೆ. ಇವತ್ತು ನಡೆಸ್ಕೊಟ್ಟಂಥ ಕಾರ್ಯಕ್ರಮ ಕ್ರೀಡೋ ಎಜುಕೇಷನ್ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಜೊತೆ ಈ ಒಂದು ಪ್ರಾಯೋಗಿಕ ಕ್ರೀಡೋ ಶಿಕ್ಷಣದ ಒಂದು ನೀತಿ ವಿಧಾನಗಳನ್ನು ನೋಡಿದ್ರೆ ತುಂಬ ಸಂತೋಷವಾಗ್ತಾ ಇದೆ. ಗ್ರೇಟ್ಫುಲ್ ಎಜುಕೇಷನ್ ಫಾರ್ APS ಸ್ಕೂಲ್ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಈ ಮಟ್ಟದಲ್ಲೇ ಒಂದು ಬೇಸಿಕ್ ಮಟ್ಟದಲ್ಲೇ ಅವರಿಗೆ ತಾಂತ್ರಿಕ ಮತ್ತು ಯೋಚನೆ ಮಾಡೋದು, ರೀಸನಿಂಗ್ ಅಂದರೆ ಒಂದು ಕ್ರಿಯೇಟಿವಿಟಿ, ಕ್ರೀಡೋ ಅಂದ್ರೇ ಕ್ರಿಯೇಟಿವಿಟಿ. ಅವರು ಪ್ರಾಯೋಗಿಕವಾಗಿ ಯಾವ ಥರ ಎಜುಕೇಷನ್ನ ನೆಕ್ಸ್ಟ್ ಬರೋ ಇದಕ್ಕೆ ಇಂಪ್ರೂವ್ಮೆಂಟ್ ಆಗಬೇಕಂತ. My child is Srinivas. He is studying in 2nd standard. From UKG he is coming to APS Tibile. I could clearly see a difference between a student who is studying with Credo and in another school without Credo. For instance, mathematics alli avaru addition or subtraction mattu adenu madake, in other schools children try to remember that by studying it, reading it multiple times or writing it multiple times. But counting and understanding place values ಮತ್ತು ಆಸ್ ಐ ಸೆಡ್ 2D 3D ಇದರಲ್ಲಿ ಡಿಫರೆನ್ಸ್, ಆಲ್ ದಿಸ್. ಸರ್, ಇವತ್ತು ಮಕ್ಕಳನ್ನೆಲ್ಲ ನೋಡಿದ್ರಿ, ಏನು ಅನಿಸ್ತು? ಸ್ಕೂಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮಗೆ ತುಂಬಾ ಖುಷಿ ಇದೆ. ಆ್ಯಕ್ಚುಲಿ ನನ್ನ ಮಗಳು LKGಲಿ ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಇದಾಯಿತು. ಬಟ್ ನಾವು ಏನು ಅಂದ್ಕೊಂಡು ಬಂದು, ಬಟ್ ತುಂಬಾ ಚೆನ್ನಾಗಿದ್ದಾರೆ. ಮತ್ತು ಇಲ್ಲಿ ಟೀಚರ್ ಒಳ್ಳೆ ಟ್ರೈನಿಂಗ್ ಟೀಚರ್. ನಮಗೆ ಫಸ್ಟ್ LKG ಒಳ್ಳೆ ಟೀಚರ್ ಸಿಕ್ಕಿದ್ದು, ನಾಗರತ್ನ ಮೇಡಮ್ ಅಂತ ಹೇಳ್ಬಿಟ್ಟು. ತುಂಬಾ ಖುಷಿ ಆಯಿತು ಅವ್ರು ನೋಡಿ. ಪುನಃ ಕಂಟಿನ್ಯೂ ಅದರಲ್ಲೇ ಮಾಡಿದೆ. ಇವಾಗ ಮೌನ ಮೇಡಮ್ ಇದ್ದಿದೆ UKG. ತುಂಬಾ ಖುಷಿ ಇದೆ. ಆ ಪ್ರಾಕ್ಟಿಕಲ್ ಮಾಡಿಕೊಂಡು ಅವರು ಸ್ಟಡಿ ಮಾಡೋದ್ರಿಂದ ಅವರು ಮನೇಲಿ ಬಂದ್ರೂ ನಮಗೇನು ತೊಂದರೆ ಏನಿಲ್ಲ. ನಾಳೆ ಹೋಗಬೇಕು ಸ್ಕೂಲಿಗೆ ಅಂದರೆ ನಾವೇನು ತೊಂದರೆ ಕೊಡೋಂಗಿಲ್ಲ, ನಮಗೆ ಯಾರಿಗೂ ತೊಂದರೆ ಕೊಡೋಲ್ಲ. ಅವಳೇ ಹೊರಡ್ತಾಳೆ, ಅವಳೇ ರೆಡಿ ಆಗಲಿಕ್ಕೆ ಅವರೇ ಇದಾಗ್ತಾಳೆ, ಖುಷಿಲಿ ಬರ್ತಾರೆ. ಇವಾಗ ಯಾಕೆಂದರೆ ಕೆಲವೊಂದು ಮಕ್ಕಳು ನಮಗೆ ಭಯ ಇತ್ತು, ನಾಳೆ ಬೆಳಿಗ್ಗೆ ಹೊರಡಿಸ್ಬೇಕು, ಅವ್ರನ್ನ ಹೆಂಗೆ ಇದು ಮಾಡಬೇಕು ಅಂತ ಅದೊಂದು ಭಯ ಇತ್ತು. ಈ ಸ್ಕೂಲಿಗೆ ಬಂದಮೇಲೆ ನಮಗೆ ಏನು ತೊಂದರೆ ಏನಿಲ್ಲ. ಅವ್ರ ಪಾಟಿಗೆ ಅವರು ಎದ್ದೊಳ್ತಾರೆ, ಬರ್ತಾರೆ, ರೆಡಿ ಆಗಲಿಕ್ಕೆ ನಾವು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು, ಮತ್ತು ಅವ್ರಿಗೆ ಖುಷಿಲಿ ಬರ್ತಾರೆ. ನೀವು ನೋಡಿದ್ರಿ ಮಕ್ಕಳೆಲ್ಲ ಯಾವ ಥರ ಕಲ್ತಿದ್ರು ಅಂತ? ತುಂಬಾ ಟ್ರೈನ್ಡ್ ಟೀಚರ್. Welcome to Credo. In APS we always introduce new things for our credos. In any Attibele surrounding, we want to introduce any things, also activity, basic camera, like that only we want to we will produce for Credo. That activity is good for our kids. ಹೇಳಬೇಕು ಅಂತ ಹೇಳೋದಾದರೆ ಮಕ್ಕಳು ಪ್ಲೇ ಟು ಗೇಮ್ ಅಂತ ಹೇಳ್ತೀವಿ. ಗೇಮ್ ಇರೋದ್ರಿಂದ ಮಗು ಆ ಥಿಂಗ್ಸನ್ನು ಮುಟ್ಟಿ ಕಲಿಯೋದ್ರಿಂದ ಆ ಮೈಂಡಲ್ಲಿ ಏನು ಸೆಟ್ ಆಗುತ್ತೆ ಅಂದರೆ ಮೆಮೊರಿ. ಗುಡ್ ಮಾರ್ನಿಂಗ್ ಆಲ್. ನಮ್ಮ ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಫಸ್ಟ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಫಸ್ಟ್ ಮಗು.
ಸೆಕೆಂಡ್ ಮಗು ಒಂದು ಈಗ UKG. యాక్చువల్లీ ಅವನಿಗೆ ಇನ್ನೂ మాట్లాడక కూడా బరಲ್ಲ, వాడికి ఇంకా మాట్లాడేదని కూడా రాదు. యాక్చువల్లీ వాళ్ళు వచ్చి ఇప్పుడు క్రీడో స్టార్ట్ చేసిన తర్వాత చాలా ఇంప్రూవ్మెంట్ ఉంది. యాక్చువల్లీ ఒక్కొక్క థింగ్స్ గురించి మాకే తెలియట్లా, వాడు చెప్పినప్పుడు చాలా ఖుషిగా ఉంది. ఇంకొకటి ఏమంటే వాడు